எனக்கு எதனா எஃபெக்ட் ஆச்சுன்னா இந்த 7 பேர் தான் காரணம். எனக்கு எதனா ಎಫೆಕ್ಟ್ ಆಯ್ಸಿನ ಇದು 7 பேர் தான் ಕಾರಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ ಕರುಣಾಮೂರ್ತಿ ಅಂತ. ನಾನು BML ಕಾರ್ಖಾನೆಯಲ್ಲಿ 40 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗಿ ME ನಗರಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಒಂದು ಅಂಬೇಡ್ಕರಿಸ್ಟ್. ಅಂಬೇಡ್ಕರ್ ಸೋಷಿಯಲ್ ಪ್ರೋಗ್ರೆಸಿವ್ ಫೋರಂನ ಫೌಂಡರ್ ಅಧ್ಯಕ್ಷರು ಮತ್ತೆ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಕಾರ್ಯದರ್ಶಿಯಾಗಿದ್ದೀನಿ. ನಾನು ರಾತ್ರಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮೇಶನ್ ನೋಡಿದೆ. ನನ್ನ ಆತ್ಮೀಯರು, ನನ್ನ ತಂದೆ ಸಮಾನ ಆದರು, 40 ವರ್ಷ BML ಕಾರ್ಖಾನೆಯಲ್ಲಿ ನನ್ನ ಜೊತೆಯಲ್ಲಿದ್ರು. ಅಂಬೇಡ್ಕರ್ ಸಿದ್ಧಾಂತಗಳನ್ನ ನನಗೆ ಹೇಳ್ಕೊಟ್ಟು ನನ್ನ ಈ ಮಟ್ಟಕ್ಕೆ ತಂದಿದ್ದು ಸೇತುರಾಮನ್ ಅಂತ, ವಾಣಿ ವಾಟರ್ ವರ್ಕ್ಸ್. ಅವ್ರು ವಾಣಿ ನಗರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಮ್ಗೆ ಒಳ್ಳೆ ಒಂದು ಸಮಾಜ ಸೇವಕ, ಅವರು ಧರ್ಮಕರ್ತ ಆಗಿದ್ದಾರೆ. ಅಂಬೇಡ್ಕರ್ ಸೋಷಿಯಲ್ ಪ್ರೋಗ್ರೆಸಿವ್ ಫೋರಂನ ಚೇರ್ಮನ್ ಆಗಿದ್ದಾರೆ. ಅಂಬೇಡ್ಕರ್ ಸೆಕ್ಯುಲರ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಿಕೊಡ್ತಾ ಇದ್ದಾರೆ. ವೇಳಾಂಗಣಿ ಚರ್ಚಿಗೆ ಸೈಟ್ ಕೊಟ್ಟಿದ್ದಾರೆ. ಅಯ್ಯಪ್ಪ ದೇವಸ್ಥಾನಕ್ಕೆ ಸ್ಥಳ ಕೊಟ್ಟು ನವಗೃಹಗಳನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಅನ್ನದಾಸರವರು, ಬಡವರಲ್ಲಿ ಬಡವರಿಗೆ, ಸ್ಕೂಲ್ ಮಕ್ಕಳಿಗೆ ಯಾರು ಏನ್ ಬಂದು ಕೇಳಿದ್ರು 24 hours ಸೇವೆ ಮಾಡುವ ಮನುಷ್ಯ 3 ದಿವಸದಿಂದ ಕಾಯಿಲೆಗೆ ಉಟ್ಪಟ್ಟಿದ್ದಾರೆ. ಅವ್ರನ್ನ ಕೆಲವರು ಜನ ಸೇರ್ಕೊಂಡು ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ. ಅವ್ರನ್ನ ಡಿಫೇಮ್ ಮಾಡ್ಬೇಕಂತ ಮುಂದೆ ಬಂದಿದ್ದಾರೆ. ಯಾವುದೋ ಒಂದು ಗುಂಪು ಕಟ್ಕೊಂಡು ಒಂದು 10 ಜನ ಸುಮಾರು 6 ತಿಂಗಳಿಂದ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಾರೆ. ಅವರು 35 ವರ್ಷಕ್ಕೆ ಮುಂಚೆ ಒಂದು ಭೂಮಿನ ಕೊಂಡ್ಕೊಂಡು ಸರ್ವೆ ನಂಬರ್ 57 ನಲ್ಲಿ ಇಟ್ಟಿದ್ರು. ಅದನ್ನ ತನ್ನ ಅವರ ಕೈಯಲ್ಲಿ ಆಗಲ್ಲ, ವಯಸ್ಸಾಗಿದೆ 75 ವರ್ಷ, ಓಡಾಡಕ್ಕೆ ಆಗಲ್ಲ ಅಂದ್ಬಿಟ್ಟು ತನ್ನ ಸ್ನೇಹಿತರಿಗೆ ಕೊಟ್ಟು ಅದನ್ನ ಲೇಔಟ್ ಫಾರ್ಮೇಶನ್ ಮಾಡಿ ಮಾಡ್ತಾ ಇದ್ದಾರೆ. ಇದನ್ನ ಮಕ್ಕಳು ನಿದ್ರೆ ಮಾಡ್ತಾರೆ ಇಲ್ವೋ, ಯಾವಾಗ ನೋಡಿದ್ರು 57 ಒತ್ತುವರಿ ಮಾಡ್ಕೊಂಡಿದ್ದಾರೆ ರಾಜಕಾಲುವೆ ಅಂತ. ಆಸ್ ಪರ್ ಡಾಕ್ಯುಮೆಂಟ್ಸ್ ನಾನು ಬೆಳಗ್ಗೆ ಬಂದ ಅವ್ರ ಹತ್ರ ಚೆಕ್ ಮಾಡಿದಾಗ ಎಲ್ಲ ಡಾಕ್ಯುಮೆಂಟ್ಸ್ ನ ತೋರಿಸಿದ್ರು ಜಿನೈನ್ ಆಗಿದೆ. 6 ತಿಂಗಳ ಮುಂಚೆ ತಹಸೀಲ್ದಾರ್ ಮೇಡಮ್ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಮಂಡಲ್ ಪಂಚಾಯತ್ ಮುಖಾಂತರ ETS ಸರ್ವೆ ಮಾಡ್ಬೇಕಂತ ಆರ್ಡರ್ ಮಾಡಿ ಹೋದ್ರು. ಅದಕ್ಕೆ ತಕ್ಕಂತ ETS ಸರ್ವೆ ಆಯ್ತು, ಮಂಡಲ್ ಲೀಗಲ್ ಒಪಿನಿಯನ್ ಆಯ್ತು, ಎಲ್ಲ ಆಗಿ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ. ಎಲ್ಲ ಅಪ್ ಟು ಏನು ಅದಕ್ಕೆ ಬೇಕೋ ಅದೆಲ್ಲ ಮಾಡಿಸ್ಕೊಂಡಿದ್ದಾರೆ, ಖಾತಾನ ಮಾಡಿಸ್ಕೊಂಡಿದ್ದಾರೆ. ಮನೆ ಕಟ್ತಾ ಇದ್ದಾರೆ. ಮನೆನೇ ಡೆಮಾಲಿಷ್ ಮಾಡಕ್ಕೆ ಇವ್ರಿಗೆ ಏನ್ ಹಕ್ಕಿದೆ? ನಾವೆಲ್ಲ ಬಡವರಲ್ಲಿ ಬಡವರು, ದಲಿತವರು ಅಲ್ಲಿ ಮನೆ ಮಾಡಿದ್ರೆ ಇವ್ರಿಗೆ ಆಗಿಲ್ಲ. ಯಾಕೆ ನಾವು ಮಾಡಬಾರ್ದ? ಲೇಔಟ್ಸ್ ಫಾರ್ಮೇಶನ್ ಮಾಡಬಾರ್ದ? ಲೈಫ್ ಅಲ್ಲಿ ಮುಂದೆ ಬರಬಾರ್ದ? ಹಂಗೆ ಇರ್ಬೇಕಾ? ಇಲ್ಲಿ ಏನಾಗ್ತದೆ, ಮತ್ತೆ ಚೇರ್ಮನ್ ಮೇಲೆ ಬರ್ತಾರೆ, ರಾಜಕೀಯವಾಗಿ ಬರ್ತಾರೆ. ಅವ್ರನ್ನ ಡಿಮಾಂಡ್ ಮಾಡ್ಬೇಕು. ಏನೋ KJP ಅಲ್ಲಿ ಹುಟ್ಟಿ ಬೆಳೆದು ಓದಿ ಇಲ್ಲಿ ಬಂದು ಚೇರ್ಮನ್ ಆಗ್ಬಿಟ್ಟಿದ್ದಾರೆ, ನಮ್ ಜಾಗದಲ್ಲಿ ಹೆಂಗ್ ಆಗ್ಬೋದು ಅವ್ರಂತ ಅವ್ರ ಮೇಲೆ ಇದನ್ನ ಕಟ್ಕೊಂಡು ಅವ್ರನ್ನ ಡಿಪೇಮೆಂಟ್ ಮಾಡಬೇಕು ಅಂತ PDO ಮೇಲೆ ಡಿಪೇಮೆಂಟ್ ಟ್ರಾನ್ಸ್ಫರ್ ಆಗಿ ಈಗಲೇ ಬಂದಿದ್ದಾರೆ. 2 ವರ್ಷಕ್ಕೆ ಗವರ್ಮೆಂಟ್ ಅಫಿಷಿಯಲ್ ಚೇಂಜ್ ಆಗ್ತಿರ್ತಾರೆ. ಅವ್ರು ಗವರ್ಮೆಂಟ್ ಅಫಿಷಿಯಲ್ಸ್ ಬಿಡಲ್ಲ. ಹೆಂಗೆ ಗವರ್ಮೆಂಟ್ ಅಫಿಷಿಯಲ್ಸ್ ಕೆಲಸ ಮಾಡೋದು? ರಾಜಕಾರಣ ಇದೆ ಅಂದ್ರೆ ಬಂದು ನೋಡಿ. ನಮ್ಮ ಸೇತುರಾಮನ್ ಅವರು ಹೇಳಿದ್ದಾರೆ, ಮಿಲಿಟರಿ ಆದ ನಂತರ ರಾಜಕಾರಣ ಸ್ಟಾರ್ಟ್ ಆಗುತ್ತೆ, ಕೃಷ್ಣ ಅವರು ಎಂದಾಗುತ್ತೆ ಅಂತ. ಅಲ್ಲೆಲ್ಲ ಬಂದು ನೋಡ್ಬೇಕು. ಬರೀ 57 ಅಲ್ಲಿ ಏನಿದೆ? ರೋಲ್ ಕಾಲ್ ಮಾಡ್ಕೊಂಡಿದ್ದಾರೆ ಎಲ್ಲ. ಸೇತುರಾಮನ್ಗೆ ಏನಾದ್ರೂ ಆದ್ರೆ ಇಡೀ ಕೋಲಾರ ಜಿಲ್ಲೆ ಎಲ್ಲ ಕರ್ನಾಟಕ ಸ್ಟೇಟಲ್ಲಿ ದಲಿತರು ಎಷ್ಟು ಯೂನಿಟ್ಸ್ ಇದೆ ಎಲ್ಲ ನಾವು ಬಂದು ಮುಂದೆ ನೆನ್ಸ್ಕೊಳ್ತೀವಿ. ಏನು ಲ್ಯಾಂಗ್ವೇಜ್ ಪ್ರಾಬ್ಲಮ್ ತರ್ತಾ ಇದ್ದಾರಾ? ಬೇರೆಯವ್ರು ಮಾಡಬಾರ್ದ? ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಏನ್ ಕೊಟ್ಟಿದ್ದಾರೆ? ಇದನ್ನೆಲ್ಲ ಮತ್ತು ಈ ಹುಡುಗರು ಆಡ್ತಾ ಇದ್ದಾರೆ ನೋಡಿ. ಆರ್ಡರ್ ತಗೊಂಡಿದ್ದಾರೆ ಕೋರ್ಟ್ ಅಲ್ಲಿ, ಇಂಟೀರಿಯಂ ಆರ್ಡರ್ ಸ್ಟೇ ತಗೊಂಡಿದ್ದಾರೆ, ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಟ್ರೆಸ್ ಪಾಸ್ ಮಾಡಬಾರ್ದಂತ. ಯಾವಾಗ್ಲೂ ಟ್ರೆಸ್ ಪಾಸ್ ಮಾಡ್ತಾರೆ. ಬೇರೆ ಇವ್ರಿಗೆ ಹ್ಯೂಮನ್ ರೈಟ್ಸ್ ಅವ್ರಿಗೆ ಮಾಹಿತಿ ಸರಿಯಾಗಿ ಕೊಡೋದಿಲ್ಲ ಈ ಹುಡುಗರು. ಅವ್ರು ಕೊಡೋ ಮಾಹಿತಿನ ತಗೊಂಡು ನಮ್ ಸ್ನೇಹಿತರಾಗಿ ಇರೋರೆಲ್ಲ ಬಂದು ಹ್ಯೂಮನ್ ರೈಟ್ಸ್ ಅವ್ರು ಮಾತಾಡ್ತಾರೆ ಇದ್ರ ಬಗ್ಗೆ. ಅವ್ರು ತಿಳುವಳಿಕೆ ಮಾಡ್ಬೇಕು. 2 ಕಡೆ ಡಾಕ್ಯುಮೆಂಟ್ ತಗೋಬೇಕು, ವೆರಿಫೈ ಮಾಡ್ಬೇಕು. ಯಾವ್ದು ತಪ್ಪಿದೆಯೋ ಅದ್ರ ಮೇಲೆ ನ್ಯೂಸ್ ಕೊಡ್ಬೇಕು. ಏನೋ ಬಂದು ಬ್ಲೈಂಡ್ ಆಗಿ ನ್ಯೂಸ್ ಕೊಟ್ಟು ಬಂದ್ಮೇಲೆ ಹೆಸರು ಕೆಟ್ಟ ಹೋಗುತ್ತೆ.
ಈ ಮನೆಯಲ್ಲಿ ಗೊಂದಲ ಆಗಿದೆ. ನಿನ್ನೆ ರಾತ್ರಿ ಎಲ್ಲ ಅವ್ರ ಜೊತೆಲಿ ನಾವು ಮಲ್ಕೊಂಡು ಸೇಫ್ ಮಾಡಿದೀವಿ. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಈಗ ಮಾಧ್ಯಮ ಕೊಡ್ಬೇಕಂತ ಕರ್ಕೊಂಡ್ ಬಂದಿದೀವಿ ಹಾಸ್ಪಿಟಲ್ ಇಂದ. ಆ ಸೇವರಾಮನ್ ಒಂದು ಸೋಷಿಯಲ್ ಸಮಾಜ ಸೇವಕ, ಡಾಕ್ಟರ್ ಅಂಬೇಡ್ಕರ್ ಸೋಷಿಯಲ್ ಪ್ರೋಗ್ರೆಸ್ ಚೀಫ್ ಪಾರ್ಟ್ನರ್ ಆಗಿದ್ದಾರೆ. ಅವ್ರಿಗೆ ಏನಾದ್ರೂ ಆದ್ರೆ ನಾವು ಸುಮ್ನೆ ಬಿಡೋದಿಲ್ಲ. ಈಗ ಅವ್ರ ಮೇಲೆ ಇದು ಮಾನನಷ್ಟ ಏನಿದೆ ಅದು ಅವ್ರ ಮೇಲೆ ದಾರಿ ಮಾಡ್ತೀವಿ. ಡಿಫಾಮೇಶನ್ ಕೇಸು ಅವ್ರ ಮೇಲೆ ಬುಕ್ ಮಾಡ್ತೀವಿ. ದಾರಿಯಲ್ಲಿ ಹೋಗುವಾಗ ಹಂಗೆ ಸ್ಟಾರ್ ಮಾಡೋದು, ಕೆಟ್ಟ ಮಾತಲ್ಲಿ ಮಾತಾಡ್ಕೊಂಡು ಹೋಗೋದು. ಅವ್ರು ಏನಪ್ಪ ಒಂದು ತಂದೆ ಸಮಾನ ಇದ್ದಾರೆ. ಅವ್ರು ಇಲ್ಲಾಂದ್ರೆ ಈ ಸಮಾಜದಲ್ಲಿ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತದೆ. ಆದ್ರಿಂದ ಇನ್ ಮುಂದೆ 57 ಬಗ್ಗೆ ಮಾತಾಡಿದ್ರೆ ನಿಮ್ಗೇನಾದ್ರು ಇದಿದ್ರೆ ಹೋಗಿರಿ, ಗೌರ್ಮೆಂಟ್ ಹತ್ರ ಹೋಗಿ, ಡಿಪಾರ್ಟ್ಮೆಂಟ್ ಹತ್ರ ಹೋಗಿ. ಏನ್ ಸೋಷಿಯಲ್ ಮೀಡಿಯಾ ಇದ್ರೆ ಎಲ್ಲರ ಹೆಸರು ಕೆಡಿಸ್ತಾ ಇದ್ದಾರೆ ಇವರು. 6 ಜನ ಲಕ್ಷಾಂತರ ರೂಪಾಯಿ ಕಟ್ಟಿ ಮನೆ ಕಟ್ತಾ ಇದ್ದಾರೆ. ಯಾರಾದ್ರೂ ಒಬ್ಬ ಸಿವಿಲಿಯನ್ ಒಬ್ಬ ಮನೆ ಕಟ್ಟವರು ಒಂದು ಕಂಪ್ಲೇಂಟ್ ಕೊಟ್ಟಿದಾರ? ಏನೇ ಇಲ್ಲ. ಇವರಾಗಿ ಉಟ್ ಮಾಡ್ಕೊಂಡು ಅವ್ರವ್ರು ರೋಡಲ್ಲಿ ಅಂಗಡಿಗಳನ್ನ ಹಾಕೊಂಡಿದ್ದಾರೆ ಅವರೇ. ಅದನ್ನ ಯಾರು ಕೇಳೋದು? ಅವ್ರವ್ರು ಯಾಕೆ ಟುಗೆದರ್ ಇಟ್ಕೊಂಡಿದ್ದಾರೆ? ಇದ್ರಲ್ಲಿ ಇರೋರು ಬರೀ ರೋಲ್ ಕಾಲ್ ಟೀಮ್ ಆಗಿದೆ ಈ ಟೀಮು. ಇದನ್ನೆಲ್ಲ ಬಂದು ನಾಳೆ ಮಂಡೆಯಿಂದ ಇದ್ರ ಮೇಲೆ ಕ್ರಮ ತಗೊಳ್ತಾರೆ. ಪೊಲೀಸ್ ಕಂಪ್ಲೇಂಟ್ ಆಗುತ್ತದೆ. ನಾವು DC ಹತ್ರನೂ ಹೋಗ್ತೀವಿ. ಇದು ಬಂದು ಇಷ್ಟಕ್ಕೆ ಕ್ಲೋಸ್ ಆಗ್ಬೇಕು. ಎಲ್ಲ ಇಲ್ಲಿ ಇರೋರು ಸಮಾಧಾನ ಶಾಂತಿಯಿಂದ ಮನೆ ಕೊಟ್ಕೊಂಡು ಬಾಳ್ಬೇಕು. ರಾಜಕಾಲ ಇದ್ರೆ ರಾಜಕಾಲ ಬಗ್ಗೆ ಮಾತಾಡ್ಬೇಕು. ವ್ಯಕ್ತಿಗಳ ಬಗ್ಗೆ, ಅವ್ರ ಜೊತೆಲಿ ಇರೋರ ಬಗ್ಗೆ ಎಲ್ಲ ಇನ್ ಮುಂದೆ ಮಾತಾಡಿದ್ರೆ ನಾವು ಬೇರೆ ಕ್ರಮ ತಗೊಳ್ಳ